ಗಂಗಾ ಆಗಿ ಹೋಗಿ ಹಾಗೆ ಸುತ್ತಾಡ್ಕೊಂಡು ಬರೋಣ. ಮನೇಲಿ ಇದ್ದು ಇದ್ದು ನನಗೆ ಬೋರ್ ಆಗ್ತಿದೆ. ಸ್ವಲ್ಪ ಹೊತ್ತಾದ್ರೂ ಹೊರಗಡೆ ಪ್ರಪಂಚ ನೋಡೋಣ. ನಡಿ. ಬಾ. ಹೇಳ್ರಿ, ಅವಳು ಹೊರಗಡೆ ಬಂದ್ಲು ಚಂದ್ರಿಕಾ. ಗಂಗಾ ಆಗ್ ಬಂದ್ಲು. ಗಂಗಾ ಆಗ್ ಬರೋದೇನು? ಅಂದ್ರೆ ಸೀರೆ ಉಟ್ಕೊಂಡ್ ಬಂದ್ಲು. ಸೀರೆ ಉಟ್ಕೊಂಡ್ ಬಂದ್ಲಾ? ಇಲ್ಲಿ ಗಂಗಾ ಮಾಡರ್ನ್ ಡ್ರೆಸ್ ಹಾಕೊಂಡ್ ಬಂದ್ಲು. ಏನು? ಗಂಗಾ ಮಾಡರ್ನ್ ಡ್ರೆಸ್ ಹಾಕಿದ್ಲಾ? ಯಾಕೆ? ಅದೇ ಅರ್ಥ ಆಗ್ತಿಲ್ಲ. ನಿತ್ಯ ಏನೋ ಗಂಗಾ ಆಗ್ ಬದ್ಲಾದ್ಲು, ಗಂಗಾ ನೋಡಿದ್ರೆ ನಿತ್ಯ ಆಗ್ ಬದ್ಲಾದ್ಲು. ಗೆಟಪ್ ಬದಲಾಯಿಸ್ಕೊಂಡ್ರು ಇಬ್ರು ಏನ್ ಮಾಡ್ಬೇಕು ಅಂತಿದ್ದಾರೆ? ನಾವೇ ಜಲ ಕೊಡೋಣ ಅಂದ್ರೆ ನಮ್ಗೆ ಶಾಕ್ ಕೊಟ್ರು. ಈಗೇನ್ ಮಾಡೋದು? ಫಾಲೋ ಮಾಡೋದು. ಅವ್ರನ್ನ ಬಿಡ್ಬಾರ್ದು ರೀ. ನೀವು ಫಾಲೋ ಮಾಡಿ, ನಾನು ಫಾಲೋ ಮಾಡ್ತೀನಿ. ಹಾ ಓಕೆ ಓಕೆ. ಇದೇನು ರೂಪ ಮನೆಗ್ ಬಂದ್ಲಲ್ಲ? ಗಂಗಾ ತರನೇ ಬರ್ಬಹುದಿತ್ತಲ್ಲ, ನಿತ್ಯ ತರ ಯಾಕೆ ಬಂದ್ಲು? ಈಗಷ್ಟೇ ಹೊರಗೆ ಹೋದ್ಲಲ್ಲ, ಅಷ್ಟು ಬೇಗ ಬಂದ್ಲಾ? ಮೇಡಮ್ ಯಾಕೆ ಮಾತಾಡ್ತಿಲ್ಲ? ಕೆಲಸದಲ್ಲಿ ಬ್ಯುಸಿ ಇದ್ದಾರಾ ಇಲ್ಲ ನಟಿಸ್ತಿದ್ದಾರಾ? ನಿತ್ಯ ಯಾಕೆ ಸೈಲೆಂಟ್ ಆಗಿದ್ದಾಳೆ? ಹೊರಗಡೆ ಏನಾದರೂ ಆಗಿರತ್ತಾ? ಅದನ್ನ ನಂಗೆ ಹೇಳಕ್ ಕಾಯ್ತಿದ್ದಾಳ? ಬಾಯ್ ಬಿಟ್ಟು ನಿತ್ಯ ಅಂತ ಒಂದು ಮಾತು ಹೇಳಿ ಮೇಡಮ್. ನಿಮ್ ಗುಟ್ಟು ಹೊರಗೆ ಬಿದ್ದ ಹಾಗೆ. ಏನಾಗ್ತಿದೆ ಒಳಗೆ? ಯಾರು ಏನು ಮಾತಾಡ್ತಿಲ್ವಲ್ಲ? ಗಂಗಾ ಯಾಕೆ ಬಂದಿದ್ದಾಳೆ? ಯಾಕೆ ಸುಮ್ಮನಿದ್ದಾಳೆ? ಕಮ್ ಆನ್ ನಿತ್ಯ, ಏನಾಯ್ತು ಹೇಳು. ಬೇಗ ಮಾತಾಡಿ ಮೇಡಮ್. ಇದು ಮನೆ ಅನ್ಕೊಂಡಿದಾರಾ ಇಲ್ಲ ಲೈಬ್ರರಿ ಅನ್ಕೊಂಡಿದಾರಾ? ಹೀಗೆ ಅವ್ರ ಪಾಡಿಗೆ ಅವ್ರು ಕೂತಿದಾರಲ್ಲ, ಏನಾದ್ರೂ ಮಾತಾಡಿ ಸಾಯಿರಿ.
ಇಲ್ದಿದ್ರೆ ಟೆನ್ಷನ್ಗೆ ನಾನೇ ಸಾಯೋ ತರ ಆಗಿದ್ದೀನಿ. ಟಿವಿ ಬರೋ ಮೂಕ ವಾರ್ತೆಯಲ್ಲಾದ್ರೂ ಕೈ ಆಡಿಸ್ತಾರೆ. ಇವ್ರು ಕೆಲ್ಸನೂ ಮಾಡ್ತಿಲ್ವಲ್ಲ. ಛೆ! ನೋ ಡೌಟ್ ಹೊರಗೇನೋ ಆಗಿದೆ. ಅದನ್ನ ನನ್ನ ಹತ್ರ ಹೇಳ್ಕೊಳ್ಳೋದಕ್ಕೆ ಇವಳಿಗೆ ಈಗೂ ಆಟ ಬರ್ತಿದೆ. ಅದಕ್ಕೆ ಸೈಲೆನ್ಸ್ ಮೇಂಟೈನ್ ಮಾಡ್ತಿದ್ದಾಳೆ. ಹೊರಗಡೆ ಹೋಗೋದು ಸೇಫ್ ಅಲ್ಲ ಅಂತ ಅವಳಿಗೆ ಅರ್ಥ ಮಾಡಿಸೋದಕ್ಕೆ ಇದೇ ರೈಟ್ ಟೈಮ್. ಬೇಕಾದ್ರೆ ಸ್ವಲ್ಪ ತಿಂಗಳು ಬೇರೆ ಕಂಟ್ರಿಗೆ ಹೋಗು ಅಂತ ಕನ್ವಿನ್ಸ್ ಮಾಡಬೇಕು. ಈಗ ಹೇಳಿದ್ರೆ ಕೇಳ್ತಾಳೆ. ಇದೇನಾದ್ರೂ ಮೂಕಿ ಚಿತ್ರನ? ಡೈಲಾಗ್ಸ್ ಇಲ್ವಾ? ಬಿಸಿ ಇದ್ದಾಗಲೇ ಕಬ್ಬಣ ಬಗ್ಗೋದು, ಹೀಗಿದ್ದಾಗಲೇ ಬೇಬಿನ ಪೆಂಡ್ ಮಾಡಬೇಕು. ಇವಳೇನು ಎರಡೂ ಕೈಲಿ ಕಪ್ ಹಿಡ್ಕೊಂಡು ಕಾಫಿ ಕುಡಿತಿದ್ದಾಳೆ. ನಿತ್ಯ ಕಾಫಿ ಕುಡಿಯೋ ಮ್ಯಾನರಿಸಮ್ ಇದಲ್ವಲ್ಲ. ಅಂದ್ರೆ ಇವಳು ಗಂಗಾ. ಕುಮಾರ್ ಅವರೇ, ಆಡಿಟರ್ನ ನೋಡಿ ಬೇಗ ಲಾಸ್ಟ್ ಮಂತ್ GSTನ ಕಟ್ಬಿಡಿ. ಅತ್ಗೆ, ಕಲ್ಪನಾ ಅವರೇ, ಗಂಗಾ ಮನೇಲಿದ್ದಾಳ? ಇಲ್ಲ ಅತ್ಗೆ, ಈಗ ತಾನೇ ಹೊರಗಡೆ ಹೋದ್ಲು. ಏನತ್ಗೆ, ಗಂಗಂಗೇನಾದ್ರೂ ಹೇಳ್ಬೇಕಾ? ಇಲ್ಲ ಇಲ್ಲ, ಸುಮ್ಮನೆ ಮಾಡ್ದೆ, ಇಡ್ತೀನಿ. ನಿತ್ಯ ಬದುಕಿ ಇದ್ದಾಳೆ ಅಂತ ಗಂಗಾಗೆ ಸ್ಟ್ರಾಂಗ್ ಆಗಿ ಡೌಟ್ ಬಂದಿದೆ. ಅಷ್ಟೇ ಸ್ಟ್ರಾಂಗ್ ಆಗಿ ಕವರ್ ಮಾಡಬೇಕು. ಇವ್ರು ಬದುಕೇ ಇದ್ದಾರಾ? ಏನು ಮಾತಾಡ್ತಿಲ್ವಲ್ಲ? ಅಯ್ಯೋ,
ವಾಟ್ ಮಾಮ್? ನನ್ನ ಫೇಸ್ ಮೇಲೆ ಸೈಲೆನ್ಸ್ ಪ್ಲೀಸ್ ಅಂತ ಬೋರ್ಡ್ ಏನಾದರೂ ಬರ್ದಿದ್ಯಾ? ನಾನು ಬಂದಾಗಿಂದ ಸೈಲೆಂಟ್ ಆಗಿದ್ಯಲ್ಲ? ಗಂಗಾ ಏನೋ ಮಾತಾಡ್ತಿದ್ದಾಳೆ. ಈ ಹಾಳಾದ ಕಿಟಕಿ ಈಗಲೇ ಕ್ಲೋಸ್ ಆಗ್ಬೇಕಾ? ಅಯ್ಯೋ, ಏನ್ ಮಾಡೋದಪ್ಪ ಈಗ? ಕಮ್ ಆನ್ ಮಾಮ್, ಮಾತಾಡು. ಥ್ಯಾಂಕ್ ಯು. ಥ್ಯಾಂಕ್ಸ್ ಯಾಕೆ? ನನ್ನ ಹತ್ರ ನೀನು ಮಾತಾಡ್ತಿರೋದಕ್ಕೆ, ನನ್ನ ಮಾಮ್ ಅಂತ ಕರಿತಿರೋದಕ್ಕೆ. ಯಾಕೆ? ನಾನು ನೀನು ಮಾತಾಡಲ್ವಾ? ಇಲ್ಲ, ನಾನು ಯಾವತ್ತೂ ನಿನ್ನ ಮಾಮ್ ಅಂತ ಕರೀಲಿಲ್ವಾ? ನೀನು ನನ್ನ ಹತ್ರ ಮಾತಾಡಲಿ ಅಂತ ನಾನು ಕಾಯ್ದೇ ಇರೋ ನಿಮಿಷನೇ ಇಲ್ಲ. ನೀನು ನನ್ನ ಮಾಮ್ ಅಂತ ಕರೀಲಿ ಅಂತ ಆಸೆ ಪಡ್ದೇ ಇರೋ ಕ್ಷಣನೇ ಇಲ್ಲ. ಯಾಕೆ? ನಮ್ಮ ಮಧ್ಯೆ ಅಷ್ಟು ದೊಡ್ಡ ಗಲಾಟೆ ಆಗಿದ್ಯಾ? ಮಗಳ ಹತ್ರ ಗಲಾಟೆ ಮಾಡಬೇಕು ಅಂತ ಯಾವ ತಾಯಿ ತಾನೆ ಅಂದ್ಕೋತಾಳೆ? ಅಂದ್ರೆ ನಾನು ಗಲಾಟೆ ಮಾಡಿದ್ನಾ? ಅನುಮಾನ ಪಡ್ತಿದ್ಯಾ? ಅನುಮಾನನಾ? ಅದಕ್ಕೆ ಅಲ್ವಾ ನಿತ್ಯ ಹಾಗೆ ಬಂದು ನನ್ನ ಟೆಸ್ಟ್ ಮಾಡ್ತಿದ್ಯಾ? ನನಗೆ ನಿನ್ನ ಮೇಲೆ ಕೋಪ ಇಲ್ಲ ಗಂಗಾ, ನನ್ನ ಮೇಲೆ ನನಗೆ ಕನಿಕರ. ಒಂದು ಕ್ಷಣ ನಿನ್ನ ನೋಡಿ ನಿತ್ಯ ಮತ್ತೆ ಬಂದ್ಲೇನೋ ಅಂತ ಭ್ರಮೆ ಆಯಿತು. ಆದರೆ ನೀನು ನಿತ್ಯ ಹಾಗೆ ಬಂದಿದ್ದಕ್ಕೆ ಖುಷಿ ಕೂಡ ಆಯಿತು. ನೀನು ಮಾಮ್ ಅಂತ ಕರೆದಾಗ ಮನಸ್ಸು ಸಂತೋಷದಿಂದ ತುಂಬಿ ಬಂತು. ಆಗಾಗ ಹೀಗೆ ಬಂದು ಹೋಗು ಗಂಗಾ. ಈ ಮನೆಯಲ್ಲಿ ನಿತ್ಯ ಥರ, ಆ ಮನೆಯಲ್ಲಿ ಗಂಗಾ ಥರ ನೀನಿದ್ರೆ ನೀವಿಬ್ರು ನನ್ನ ಕಣ್ಮುಂದೆ ಇರೋ ಹಾಗಿರುತ್ತೆ. ನಿನ್ನಿಂದ ಅಮ್ಮ ಅಂತ ಕರೆಸ್ಕೊಳ್ಬೇಕು ಅಂತ ಆಸೆ ಆಗ್ತಿತ್ತು. ಆ ಆಸೆ ತೀರೋದ್ರಲ್ಲೇ ನಾನು ನಿನಗೆ ಶತ್ರು ಆಗಿಬಿಟ್ಟೆ. ಈಗ ಬಂದು ಮಾಮ್ ಅಂತ ಕರೆದೆ. ಹೇಗೆ ಕರಿ ಗಂಗಾ? ನಾನು ಮಾಮ್ ಅಂತ ಕರೆದಿದ್ದು ನಿಮ್ಮನ್ನ ಖುಷಿ ಪಡ್ಸೋಕ್ಕಲ್ಲ. ಹಾಗೆ ಕರಿಯೋಳು ಬದುಕಿದಾಳ ಇಲ್ಲ ನಿಜವಾಗ್ಲೂ ಸತ್ತಿದಾಳ ಅಂತ ತಿಳ್ಕೊಳ್ಳೋದಿಕ್ಕೆ. ನೀನು ನನ್ನ ಮಾಮ್ ಅಂತ ಕರೆದ್ರೆ ನಿತ್ಯ ಸತ್ತಿದ್ರು ಬದುಕಿರೋ ಹಾಗೆ ಗಂಗಾ. ನಿನ್ನಲ್ಲಿ ನಾನು ನಿತ್ಯನ ನೋಡ್ಕೋತೀನಿ. ನಾನು ಗಂಗಾ ಬದುಕಬೇಕು ಅಂದ್ಕೊಂಡ್ರೆ ನೀವು ನನ್ನ ನಿತ್ಯ ಮಾಡಬೇಕು ಅಂದ್ಕೊಂಡಿದ್ದೀರಾ? ಅದು ಯಾವತ್ತೂ ಆಗಲ್ಲ. ನಿತ್ಯ ಬದುಕಿದಾಳೋ ಇಲ್ವೋ ನನಗೆ ಗೊತ್ತಿಲ್ಲ. ಆದ್ರೆ ನನ್ನೊಳಗಿರೋ ಸುಳ್ಳಿನ ನಿತ್ಯನ ನಾನು ಯಾವತ್ತೂ ಸಾಯ್ಸಾಯ್ತು. ಬದುಕಿರೋವರೆಗೂ ಗಂಗಾ ಹಾಗೆ ಬದುಕ್ತೀನಿ. ಈ ಅಲುಮೇಲು ಗಂಗಾ ಕಡೆಯಿಂದ ನೀವ್ ಯಾವತ್ತೂ ಈ ರೀತಿ ಅಭಿಮಾನ ಪ್ರೀತಿ ಬಯಸ್ಬೇಡಿ. ಯಾಕಂದ್ರೆ ನಾನ್ ಕೊಡ್ಬೇಕಾದ್ನ ಯಾವತ್ತೂ ಶಕ್ತಿ ಮೀರಿ ನಿಮ್ಗೆ ಕೊಟ್ಟಿದ್ದೀನಿ. ಈಗ ನಾನು ನಾನಾಗಿರ್ಬೇಕು ಅಂದ್ರೆ ನಿಮ್ ನೆರಳು ಕೂಡ ನನ್ನ ಮೇಲೆ ಬೀಳ್ಬಾರ್ದು. ಏನೋ ಹೇಳ್ಬಿಟ್ಟು ಹೋದ್ಲು. ಇವ್ರು ಯಾಕೆ ಅಳ್ತಾ ಇದ್ದಾರೆ? ಅಯ್ಯಯ್ಯೋ, ಏನೂ ಅರ್ಥ ಆಗ್ತಿಲ್ವೇ. ಇಷ್ಟು ಕಷ್ಟಪಟ್ಟು ಪ್ಲಾನ್ ಮಾಡಿದ್ರೆ ಕಾಲ್ ನೋವು ಸೊಂಟ ನೋವೇ ಸಿಕ್ಕಿದೆ. ಛೇ, ನಾಣಿ ಸರ್, ಈ ಫೈಲ್ನ ಇಮಿಡಿಯೇಟ್ ಆಗಿ ಅಪ್ರೂವಲ್ ಕಳಿಸು. ಸರ್ ಅದು ಸೈನ್ ಮಾಡಿದ್ದೀನಲ್ಲ. ನಿಮ್ಮ ಸೈನ್ ಅಲ್ಲ ಸರ್, ಬೇರೆ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಕೂಡ ಮಾಡಿದಾರಲ್ಲ. ಗಂಗಾ ಮೇಡಮ್ ಮಾಡಿಲ್ಲ ಸರ್. ವಾಟ್? ಆ ಇಡಿಯಟ್ ಆಗಿ ಸೈನ್ ಮಾಡಬೇಕು? ಈ ಪ್ರಾಜೆಕ್ಟ್ನ ನಮ್ಮ ಕಂಪ್ನಿ ಟೇಕ್ ಓವರ್ ಮಾಡೋ ಟೈಮಲ್ಲಿ MD ಚೇರಲ್ಲಿ ಗಂಗಾ ಮೇಡಮ್ ಕೂತಿದ್ರು ಸರ್. ಗಂಗಾ ಮೇಡಮ್ ಸೈನ್ ಮಾಡದೇ ಇದ್ರೆ ಪ್ರಾಜೆಕ್ಟ್ ಅಪ್ರೂವಲ್ ಆಗಲ್ಲ ಸರ್. ಏಯ್, ಇಷ್ಟು ದಿನ ಸೈನ್ ಮಾಡಿಸ್ದೆ ಏನು ಮಾಡ್ತಿದ್ದೆ? ಈಗ ಅವಳ ಸೈನ್ಗೋಸ್ಕರ ಮನೆಗೆ ಹೋಗ್ಬೇಕಾ? ನನಗೆ ಮುಂದೆ ಹೋಗೋದು ಬಿಟ್ರೆ ಹಿಂದೆ ಹೋಗೋದು ಗೊತ್ತಿಲ್ಲ ಅಂದ್ರೆ ನಿಂಗೆ ಗೊತ್ತಲ್ವಾ ನಾಣಿ? ನನ್ನ ಹತ್ರ ಬ್ಯಾಕ್ ಸ್ಟೆಪ್ ಹಾಕ್ಸೋಕೆ ನೋಡ್ಬೇಡ. ಸಾರಿ ಸರ್, ಮೇಡಮ್ಗೆ ಕಾಲ್ ಮಾಡಿ ಆಫೀಸಿಗೆ ಬರಕ್ಕೆ ಹೇಳ್ತೀನಿ ಸರ್. ಏನೋ ಒಂದು ಮಾಡಿ ಮುಗಿಸು. ಓಕೆ ಸರ್.
ಕಾರ್ ನಿಲ್ಸು. ಯಾಕೆ ಕಾರ್ ನಿಲ್ಲಿಸ್ತೆ ನಾಣಿ? ಸರ್, ಹುಡುಕ್ತಿದ್ ಕಡ್ಗ ಕೈಗೆ ಸಿಗೋದು ಅಂದ್ರೆ ಇದೆ ಸರ್. ನಿನ್ ಬ್ರೈನ್ ಏನಾದ್ರು ಬೋನ್ಸ್ ಆಯ್ತಾ? ಹುಡುಕ್ತಿರೋ ಕಡ್ಲೆ ಕೈಗೆ ಸಿಗೋದಕ್ಕೆ ಕಾಲಿಗೆ ಸಿಗೋದು ಅಂತಲ್ವಾ ಹೇಳೋದು? ನಾರ್ಮಲ್ ಕಡ್ಗ ಆದ್ರೆ ಕಾಲಿಗೆ ಹಾಕ್ತಾರೆ ಸರ್. ಬಂಗಾರದ ಕಡ್ಗ ಆದ್ರೆ ಅದನ್ನ ಕೈಗೆ ಹಾಕೋತಾರೆ ಸರ್. ಬಂಗಾರದ್ದ? ಅಲ್ಲಿ ನೋಡಿ. ಸರ್, ನಾವು ಮನೆಗೂ ಹೋಗ್ಬೇಕಾಗಿಲ್ಲ, ಕಾಲು ಮಾಡ್ಬೇಕಾಗಿಲ್ಲ. ಸ್ವಯಂ ಮೇಡಮ್ ಇಲ್ಲಿ ದರ್ಶನ ಕೊಟ್ಬಿಟ್ರು. ಏಯ್, ಅವಳೇನಾದ್ರೂ ದೇವತೆನ ದರ್ಶನ ಕೊಡಕ್ಕೆ? ಅನ್ಕೊಳ್ತಿದ್ದಾಗೆ ಕಾಣಿಸಿದ್ರಲ್ಲ ಸರ್. ಹೋಗಿ ಕರ್ಕೊಂಡ್ ಬಂದು ಸೈನ್ ಮಾಡಿಸ್ಕೊಂಡು ಕಳ್ಸು. ಓಕೆ ಸರ್. ಈ ನಾಣಿ ಇಲ್ಲಿ ಯಾಕೆ ಬಂದ? ಅಂದ್ರೆ ನಮ್ಮ ಹಾಗೆ ನಿತ್ಯ ಮೇಲೆ ಇವರು ಕಣ್ಣಿಟ್ಟಿದ್ದಾರೇನೋ? ಅದಾದ್ಮೇಲೆ ಮೇಡಮ್, ಏನ್ ನಾಣಿ ಇಲ್ಲಿ ನೀನಿಲ್ಲಿ? ನಾಣಿನ? ಓ, ಆ ಗಂಗಾ ಇವನ್ನ ನಾಣಿ ಅವರೇ ಅಂತ ಕರಿತಾಳಲ್ವಾ? ಏನಿಲ್ಲಿ ಅಂತ ಕೇಳ್ತಾ ಇದ್ದೀನಿ ನಾಣಿ ಅವ್ರೆ. ನಿಮ್ಮ ಹತ್ರ ಸ್ವಲ್ಪ ಕೆಲಸ ಇತ್ತು ಮೇಡಮ್. ಕೆಲ್ಸನಾ? ಸಾರಿ, ನಾನು ತುಂಬಾ ಬ್ಯುಸಿ ಇದ್ದೀನಿ. ಕಾರಲ್ಲಿ ಸಾರಿದ್ದಾರೆ. ಏನು ಜೈ ಇದಾನಾ? ಜೈನ? ಅದೇ, ಅವರು ಕಾರಲ್ಲಿ ಇದ್ದಾರಾ? ಎಲ್ಲಿ? ಅಲ್ಲಿ ನೋಡಿ ಮೇಡಮ್, ಆ ಕಾರಲ್ಲಿ. ಏನು ತೋರಿಸ್ತಾನಲ್ಲ? ಜೈ ಬಂದಿದ್ದಾನೆ. ಬನ್ನಿ ಮೇಡಮ್. ನೀನ್ ಇಲ್ಲೇ ಇರು. ಬನ್ನಿ. ಆ ನಾಣಿ ಏನು ನಿತ್ಯನ ಜೈ ಹತ್ರ ಕರ್ಕೊಂಡು ಹೊರಟ? ನಿತ್ಯನ ಕಂಡು ಹಿಡಿದಿರೋ ಕ್ರೆಡಿಟ್ ಅವನೇ ತಗೋತಾನ? ಇಲ್ಲ, ಅದು ನನಗೆ ಸಿಗ್ಬೇಕು. ಅವಳು ನಿತ್ಯ ಅಂತ ನಾನೇ ಜೈಗೆ ಹೇಳಬೇಕು. ಹೌದು, ನಿತ್ಯ ಈಗ ಗಂಗಾ ಗೆಟಪಲ್ಲಿ ಇದ್ದಾಳಲ್ವಾ? ಮತ್ತೆ ಗಂಗಾ ಅಲ್ಲ ನಿತ್ಯ ಅಂತ ಹೇಗೆ ಹೇಳಿ? ಸಾಕ್ಷಿ ಬೇಕಲ್ಲ? ಟ್ರಾಫಿಕ್ ಸಿಗ್ನಲ್ ಹತ್ರ ಚಿಲ್ಡ್ರೆ ಕೇಳೋ ಬೆಗ್ಗರ್ ತರ ಗ್ಲಾಸ್ ಮೇಲೆ ಕೈ ಇಡ್ತಾಳಲ್ಲ ನಾಣಿ. ಬೇಗ ಸೈನ್ ಮಾಡಿಸ್ಕೊಂಡು ಕಳ್ಸು. ಮೇಡಮ್, ಈ ಫೈಲಲ್ಲಿ ಒಂದು ಸೈನ್ ಮಾಡಿ. ಯಾಕೆ? ಇದು ನಮ್ಮ ಕಂಪನಿ ಹೊಸದಾಗಿ ಲಾಂಚ್ ಮಾಡ್ತಿರೋ ಪ್ರಾಜೆಕ್ಟ್ ಫೈಲ್ ಮೇಡಮ್. ನೀವು MD ಆಗಿದ್ದಾಗ ಈ ಪ್ರೋಸೆಸ್ ಶುರುವಾಗಿತ್ತು. ಹಾಗಾ? ನಿಂತ್ಕೊಂಡೇ ಸೈನ್ ಮಾಡ್ಬೇಕಾ? ನೀವ್ ಸರ್ ಪಕ್ಕ ಕೂತ್ಕೊಂಡು ಸೈನ್ ಮಾಡಬಾರ್ದಾ? ಡೋರ್ ಓಪನ್ ಮಾಡಕ್ ಹೇಳಿ ನಾಣಿ ಅವ್ರೆ. ನಾಣಿ ಸರ್, ಅವಳಿಗೆ ಸೈನ್ ಮಾತ್ರ ಮಾಡೋದಕ್ಕೆ ಹೇಳು. ಸಲಿಗೆ ತಗೊಂಡು ಸರ್ಸಾಡೋದಕ್ಕೆ ಬಂದ್ರೆ ಸಾಯಿಸ್ಬಿಡ್ತೀನಿ ಅಂತ ಹೇಳು. ಬೇಗ ಸೈನ್ ಮಾಡಿ ಮೇಡಮ್, ಮೀಟಿಂಗ್ ಟೈಮ್ ಆಗ್ತಿದೆ. ಯಾವಾಗ್ಲೂ ಮೀಟಿಂಗ? ನನ್ ಜೊತೆ ಸ್ವಲ್ಪನೂ ಟೈಮ್ ಸ್ಪೆಂಡ್ ಮಾಡಲ್ವಾ? ನಾಣಿ ಸರ್, ಅವಳು ಸೈನ್ ಮಾಡ್ತಾಳೆ ಇಲ್ವಾ ಕೇಳು. ಹಾಕ್ತಾ ಇದ್ರೆ ಆ ಪ್ರಾಜೆಕ್ಟ್ ಕ್ಯಾನ್ಸಲ್ ಮಾಡು. ಮೇಡಮ್ ಪ್ಲೀಸ್ ಮೇಡಮ್, ಬೇಗ ಸೈನ್ ಮಾಡಿ. ಇವ್ರಿಗೆ ಇಷ್ಟು ಕೋಪ ಯಾಕೆ?